ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ರಂಜಿತಾ ಶಿವ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ಬೆಳಿಗ್ಗೆ ತಿಂಡಿ ಮುಗಿಸ್ಕೊಂಡು ನಾವು ಹೋಗಿದ್ದು ನೆಟ್ಟಿಗೆ ದೊಡ್ಡಮ್ಮರ ಮನೆ ಹತ್ರ ಹೋಗಿ ಮಾತಾಡಿಸ್ಕೊಂಡು ಆನಂತರ ಮಾವರ ಮನೆ ಹತ್ರ ಹೋದ್ವಿ. ಯಾಕಪ್ಪ ಅಂದರೆ ಅಲ್ಲಿ ನಾಮಕರಣ ನಮ್ಮ ಸೊಸೆದು, ನಮ್ಮ ಅಮ್ಮ ಇದ್ದಾರಲ್ಲ ಅವ್ರ ಅಣ್ಣನ ಮೊಮ್ಮಗಳದು. ಹಾಗೆ ಸಂಜೆನೇ 6:30 ಏನೋ ಟೈಮಿಂಗ್ಸು ಇದ್ದಿದ್ದು ನೇಮು ಇಡೋದು. ಹಾಗಾಗಿ ಬೇಗನೆ ಎಲ್ಲ ಅಡುಗೆ ಎಲ್ಲ ಮಾಡಿದರು. ಊಟ ಮಾಡಿಕೊಂಡು ಇಲ್ಲಿ ಈ ಕಡೆ ದೊಡ್ಡಮ್ಮರ ಮನೆ ಹತ್ರ ಬಂದು ರೆಡಿಯಾಗಿ ನಮ್ಮ ಸಿಸ್ಟರು ದುಂಡ್ಮಲ್ಗೆ ಹೂವು ಇದ್ವು ಅಂತೇಳಿ ಅದಕ್ಕೆ ಹೂವು ಕೊಟ್ಟು ಅವರೇ ತಲೆ ಬಾಚಿ ಹೂವು ಮುಡಿಸ್ತಾ ಇದ್ರು. ನನಗೆ ತುಂಬಾ ಇಷ್ಟ ದುಂಡ್ಮಲ್ಗೆ ಹೂವು ಅಂತಂದರೆ. ಹಾಗೆ ಅಣ್ಣನ ಸ್ವಲ್ಪ ಹೊತ್ತು ಮಾತಾಡಿ ಒಂದೆರಡು ಫೋಟೋಸ್ ಓಡಿಸ್ಕೊಂಡೆ ಅಣ್ಣನ ಹತ್ರ. ಆನಂತರ ರೆಡಿಯಾಗಿ ಮಕ್ಕಳ ಜೊತೆಗೆ ಮನೆ ಹತ್ರ ಹೋಗ್ತಾ ಇದ್ವಿ, ಮಾಮರ ಮನೆ ಹತ್ರ. ಹಾಗೆ ನೋಡ್ರಿ ಎಷ್ಟು ಚೆನ್ನಾಗಿದೆ, ಶಾಮಿಲೋರಿ ಕಟ್ಸಿ ಎಲ್ಲ ಹಾಕ್ಸಿದ್ರು. ಹಳ್ಳಿ ಸೈಡೇ ಚೆನ್ನಾಗಿ ನಾಮಕರಣ ಅವೆಲ್ಲ ಮಾಡೋದು ನೋಡೋದೇ ಒಂದು ಖುಷಿ ಅನಿಸುತ್ತೆ. ಪಾಪು ಹೆಸ್ರು ಬಂದುಬಿಟ್ಟು ಅನ್ವಿತಾ ಅಂತ. ನೋಡ್ರಿ ಎಷ್ಟು ಮುದ್ದಾಗಿದೆ ಅಲ್ವಾ ನನ್ನ ಸೊಸೆ. ಹಾಗೆ ಆನಂತರ ಈ ಕಡೆ ಎಲ್ಲ ತೊಟ್ಲೆಲ್ಲ ರೆಡಿ ಮಾಡಿ ಪೂಜೆ ಮಾಡಿದ್ರು. ನಾವು ಹೋಗೋಷ್ಟೊತ್ತಿಗೆ ದೊಡ್ಡಮ್ಮ ಆಗಬೇಕು ಅವರು. మగవారికి 5 ఇంటూ పూజ చేసి వచ్చాను. ఆటవారికి 3 గంటలే, 5 గంటలు. తీసుకెళ్ళ పనకాలు ಪೊರ್ಕೆ ತಗೊಳ್ರಿ ಅಂದ ತಕ್ಷಣವೇ ನನ್ನ ಮಗನ ರಿಯಾಕ್ಷನ್ ಅಂತ, ಅಮ್ಮ ನಾನು ಮಾತ್ರ ಗಂಟು ಹೊರಲ್ಲಮ್ಮ ಅಂತ ಅಂತಿದ್ದ. ನಾನು ಅಕ್ಕ ಅವರೆಲ್ಲ ಸುಮ್ಮನೆ ನಗ್ತಾ ಇದ್ವಿ. ಅವನ್ನ ಆ ಥರ ಹೇಳಿದ ತಕ್ಷಣ ಎಲ್ಲ ಹೊಸದಲ್ಲ, ಆ ಥರ ಎಲ್ಲ ನೋಡೋಕ್ಕೆ ಖುಷಿ ಅನಿಸುತ್ತೆ ಅವ್ರಿಗೂ. ಏನಾಗಲ್ಲ, ಜೋರಾಗಿ ಹೊಡೆಯಲ್ಲ ಬಾ ಅಂತೇಳಿ ಅದಕ್ಕೆ ನಮ್ಮ ಅಕ್ಕ ಕರ್ಕೊಂಡು 3 ರೌಂಡು ಸುತ್ತರಿತಿದ್ರು. ಅಂದರೆ ಪಾಪುಗೆ ಅತ್ತೆ ಮಾವ ಆಗ್ತಾರಲ್ಲ ಅವರು ಹುಳ್ಳಿಕಾಳನ್ನ ಬೇಯಿಸಿ ಗಂಟು ಕಟ್ಟಿ ಇಟ್ಟಿರ್ತಾರೆ. ಆ ಗಂಟನ್ನ ಕೈಯಲ್ಲಿ ಇಟ್ಕೊಂಡು ಹೆಸ್ರನ್ನ ಕೂಗ್ಕೊಂಡು 3 ರೌಂಡು ಸುತ್ತರಿಬೇಕು. ಹಳ್ಳಿಯಲ್ಲಿ ಚೆನ್ನಾಗಿ ಮಾಡ್ತಾರೆ. ನನಗೆ ತುಂಬಾ ಇಷ್ಟ ಈ ಥರ ವೀಡಿಯೋಸ್ ನೋಡಬೇಕು ಅಂದ್ರೂ ಮಾಡಬೇಕಂದ್ರೂ ನನಗಿಷ್ಟ. ಹಾಗೆ ಪಾಪು ಅಳ್ತಿತ್ತು ಅಂತೇಳಿ ಅದಕ್ಕೆ ಪಾಪು ನಿಂತ್ಕೊಂಡ್ಲು. ನಾನು ಅಕ್ಕಗೆ ಹೇಳ್ತಿದ್ದೆ ತೋರಿಸು ಅದನ್ನು ಗಂಟು ಬಿಚ್ಚಿ ಅಂತೇಳಿ, ಅದಕ್ಕೆ ತೋರಿಸ್ತಾ ಇತ್ತು. ನಾವಂತೂ ಚಿಕ್ಕವರಿದ್ದಾಗ ಈ ಥರ ಎಲ್ಲಾದರೂ ನೇಮು ರಿವೀಲ್ ಮಾಡ್ತಾರೆ ಅಂದ ತಕ್ಷಣ ಈ ಥರ ಬೇಯಿಸಿರೋ ಉಳ್ಳಿ ತಿನ್ನೋಕ್ಕೇ ಒಂಥರ ತುಂಬ ರುಚಿ ಅನಿಸುತ್ತೆ ಅವು. ಹಾಗೆ ಇವ್ರ ಸಿಸ್ಟರ್ಸ್ ಅವರು 3. ಹಾಗೆ ನಾವು ಈ ಕಡೆ ಸ್ವಲ್ಪ ಹೊತ್ತು ಕುತ್ಕೊಂಡಿದ್ದು ಹೊರಗಡೆ ಬಂದು ಮಾತಾಡಿ ಆನಂತರ ನಾವು ದೊಡ್ಡಮ್ಮರ ಮನೆ ಹತ್ರ ಹೋದ್ವಿ. ಅಲ್ಲೇ ನನ್ನ ಮಕ್ಕಳು ಶುರು ಮಾಡ್ಕೊಂಡ್ಬಿಟ್ಟಿದ್ರು ಕಪಿ ಸೀನೆಯೇ. ಹೊರಗೆ ಕುಂತ್ಕೊಂಡು ಎಲ್ಲ ಹಾಸ್ಕೊಂಡು ಸ್ವಲ್ಪ ಹೊತ್ತು ಆಟ ಆಡಿದ್ರು. ನೆಕ್ಸ್ಟ್ ಡೇ ಲಾಗಿದ್ದು ಅಕ್ಕರ ಮನೆಯಿಂದ. ಹಾಗೆ ಅವಲಕ್ಕಿ ಮಾಡ್ಬೇಕಂತೇಳಿ ಎಲ್ಲ ತರಕಾರಿ ಹಸ್ತಾ ಇತ್ತು. ಅದೇ ನಾವು ಹೊಸಪೇಟೆಗೆ ಹೋಗಿದ್ವಲ್ಲ, ಒಂದು ರೀಲ್ ಅಪ್ಲೋಡ್ ಮಾಡಿದ್ದೆ ಡ್ಯಾನ್ಸಿಂದ. ಅದಕ್ಕೆ ಅಕ್ಕಂಗೆ ಕೇಳ್ತಿದ್ದೆ ಯಾರಾದರೂ ಏನಾದರೂ ಅಪ್ಲೋಡ್ ಮಾಡಿದ್ದೆ ರೀಲ್ಸ್ನ ಅಂತ. ಇಲ್ಲ ಯಾರೂ ಏನೂ ಅಂದಿಲ್ಲ, ಎಲ್ಲರೂ ಚೆನ್ನಾಗಿ ಮಾಡಿದ್ದೀರಾ, ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದೀರಾ ಅಂತ ಅಂದರು. ಅದು ಹಳ್ಳಿ ಅಲ್ವಾ, ಅದಕ್ಕೆ ನನಗೆ ಒಂಥರ ಮುಜುಗರ ಆದಂಗೆ ಆಯ್ತು. ಅಕ್ಕ ಯಾರಾದರೂ ಏನಾದರೂ ನಿಮ್ಮನ್ನು ಅಂತ ಕೇಳಿದೆ. ಇಲ್ಲ ಯಾರೂ ಏನೂ ಅಂದಿಲ್ಲ, ಚೆನ್ನಾಗಿ ಮಾಡಿದರು ಅಂತ ಅಂದು. ಆನಂತರ ನಮ್ಮ ಮಾವ ಅವರು ಮಾದನಹಳ್ಳಿಯಿಂದ ಬಂದಿದ್ದರು. ನಾವು ಅಂದರೆ ನೈಟು ಮಾಮರ ಮನೆ ಹತ್ರ ನೆಕ್ಸ್ಟ್ ಹೋಗಲಿಲ್ಲ, ನಾವು ವಾಪಸ್ ಬಂದಿದ್ದು. ಅದಕ್ಕೆ ಬೆಳಿಗ್ಗೆ ಅಕ್ಕರ ಮನೆ ಹತ್ರ ಬಂದಿದ್ರು ಅಂತೇಳಿ ಅದಕ್ಕೆ ಎಲ್ಲದು ಸ್ವಲ್ಪ ವೀಡಿಯೋ ಮಾಡ್ಕೊತಾ ಇದ್ದೆ. ದೊಡ್ಡಮ್ಮ ಹಾಗೆ ಮಾವಂದಿರು ಅಣ್ಣರು ಎಲ್ಲರೂ ಬಂದಿದ್ದರು. ಟಿ ವಿ ಹಾಕ್ಕೊಂಡು ನನ್ನ ಮಕ್ಕಳು ಗೊಂಬೆ ನೋಡ್ತಿದ್ರು ಅಂತೇಳಿ ಅದನ್ನು ವೀಡಿಯೋ ಮಾಡ್ಕೊಂಡಿದ್ದಾನೆ ನನ್ನ ಮಗ. ಮೆಣಸಿನ್ಕಾಯಿ ಬಿಡ್ಬೇಕಂತೇಳಿ ಎಲ್ಲ ರೆಡಿ ಮಾಡ್ತಾಯಿದ್ರು. ಇನ್ನೇನು ನಾವು ಎಲ್ಲರಿಗೂ ಹೇಳಿ ಆನಂತರ ನಾವು ವಾಪಸ್ ಚಳ್ಳಕೆರೆಗೆ ಬಂದ್ವಿ. ಈ ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿರಿ, ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮಾತ್ರ ಮರಿಬೇಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗುವ. ಬಾಯ್.